ಬೇಸಿಗೆ ಕಾಲ ಬರ್ತಾ ಇದೆ. ಇಒನ ಮತ್ತು JJM ಇಂಜಿನಿಯರ್ಸು ಮತ್ತು KAB ಅವ್ರನ್ನ ಕರೆಸಿ, ತಹಶೀಲ್ದಾರು ಇದ್ದರು, 4 ಜನನೂ ಆಫೀಸರ್ಸು ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲೂಕು ಎರಡು ಏನು ಕುಡಿಯೋ ನೀರಿದ್ದು ವ್ಯವಸ್ಥೆಗಳು ಏನೇನು ಮಾಡ್ಕೊಂಡಿದ್ದೀರಾ, ಮತ್ತು ಕಾಂಟ್ರಾಕ್ಟರ್ಸ್ ಯಾರ್ಯಾರು ಕೆಲಸ ಮಾಡ್ತಾ ಇಲ್ವೋ, ಯಾಕಂದರೆ ಏನು ಇವಾಗ ಸ್ಟೇಟಲ್ಲಿ ಒಂದಷ್ಟು ಫಂಡ್ಸ್ ಬಂತು JJMಗೆ, ಮತ್ತು ಇವಾಗ ಸೆಂಟ್ರಲ್ ಫಂಡ್ಸ್ ಇನ್ನೊಂದು 10-15 ದಿನದಲ್ಲಿ ಬರುತ್ತೆ. ಸೊ ಪೇಮೆಂಟ್ಸ್ ಎಲ್ಲ ಕಾಂಟ್ರಾಕ್ಟ್ಗೆ ಕರೆಕ್ಟಾಗಿ ಕೊಟ್ಟು, ಯಾಕಂದರೆ ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡದೇ ಇರೋದು, ಆಮೇಲೆ ಆ ಊರಲ್ಲಿ ಕೆಲಸ ಆಗದೇ ಇರೋದು ಕಂಪ್ಲೇಂಟ್ಸ್ ಬರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕರೆಕ್ಟಾಗಿ ಯಾವ್ಯಾವ ಕೆಲಸಗಳಾಗಿದೆಯೋ ಅವ್ರಿಗೆಲ್ಲ ಪೇಮೆಂಟ್ಸ್ ಮಾಡಿ, ಮತ್ತು ಮುಂದಿನ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿಸಿ ಅಂತ ಹೇಳಿದ್ದೀನಿ. ಮತ್ತು ಏನು ಬೋರ್ವೆಲ್ಸ್ ಡ್ರೈ ಆಗಿದೆಯೋ ಅದನ್ನು ಏನು ಆ್ಯಕ್ಷನ್ಸ್ ತೊಗೊಂಡಿದ್ದೀರಾ ಅಂತ ಕೇಳಿದೆ. ಇಬ್ಬರು ಇವಾಗಲೂ ಪ್ಲ್ಯಾನ್ A ಪ್ಲ್ಯಾನ್ B ಅಂತ ಮಾಡ್ಕೊಂಡಿದ್ದೀವಿ ಸರ್. ಯಾವುದಾದ್ರೂ ಇದು ಡ್ರೈ ಆಗಿದ ತಕ್ಷಣ ಪ್ರೈವೇಟ್ ಅವ್ರನ್ನ ಬೋರ್ವೆಲ್ಸ್ನ ದತ್ತಕ್ಕೆ ತೊಗೊಂಡು ಮಾಡ್ತೀವಿ ಅಂತ, ಅದು ಏನಾದರೂ ಡ್ರೈ ಅಂದರೆ ಆಮೇಲೆ ಟ್ಯಾಂಕರ್ಸಲ್ಲಿ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟರು. ಅದಾದಮೇಲೆ ಏನೋ ಒಂದು HN ವ್ಯಾಲಿ ಮತ್ತು KC ವ್ಯಾಲಿ ರಿಪೋರ್ಟ್ಸ್ ಏನೇನು ಬರ್ತದೆ ದಯವಿಟ್ಟು ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ. ಯಾಕಂದರೆ ಏನೋ ಒಂದು ನಾವು ನಮ್ಮ ಶಾಸಕರು, 2 ಜಿಲ್ಲೆಯ ಶಾಸಕರು ಮತ್ತು ಸಂಸದರು, ಚಿಕ್ಕಬಳ್ಳಾಪುರ ಸಂಸದರು, ನಾನು ಮತ್ತು ಏನೋ ಒಂದು ಕೃಷ್ಣಾ ನದಿ ತರಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ರಿಪೋರ್ಟ್ಸ್ ಎಲ್ಲ ಬೇಕಾಗಿದೆ ಅಂತ ಹೇಳಿದ್ದೀನಿ. ಅದ್ರ ಜೊತೆ ಬೋರ್ವೆಲ್ಸ್ ಡ್ರೈ ಆಗಿರೋದು, ಸೋರ್ಸ್ ಆಫ್ ವಾಟರ್ ಏನು ಅಂದಾಗ ಬೋರ್ವೆಲ್ಸ್ ಅಂತ ಇರುತ್ತಲ್ಲ, ಆ ಮಾಹಿತಿನೂ ನಮ್ಮ CO ಸಾಹೇಬ್ರಿಗೆ ಹೇಳಿದ್ದೀನಿ ಕೊಡೋಕ್ಕೆ ರೈಟಿಂಗಲ್ಲಿ. ಸೊ ಸೋರ್ಸ್ ಆಫ್ ವಾಟರ್ ಇಸ್ ಬೋರ್ವೆಲ್ಸ್ ಅಂತ ಮೆನ್ಷನ್ ಮಾಡಿಕೊಡಿ ಅಂತ ಹೇಳಿದ್ದೀನಿ. KDP ಮೀಟಿಂಗು, ದಿಶಾ ಮೀಟಿಂಗಲ್ಲಿ ಯಾವಾಗ ಕುಡಿಯೋ ನೀರು ಡಿಸ್ಕಷನ್ಸ್ ಬರುತ್ತೋ ಅದನ್ನು ಕ್ಲಿಪ್ಪಿಂಗ್ಸು ಕೂಡ ಕೇಳಿದ್ದೀನಿ. ಯಾಕಂದರೆ ಇದನ್ನೆಲ್ಲ ಸ್ವಲ್ಪ ಮಾಹಿತಿ ಮಿನಿಸ್ಟ್ರುಗಳು, ಸೆಂಟ್ರಲ್ ಮಿನಿಸ್ಟ್ರು, ಜಲಶಕ್ತಿ ಮಿನಿಸ್ಟ್ರು ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಒಂದು ಇದು ಮಾಡಿದ್ದೀವಿ. ಮತ್ತು ಏನು TCಗಳು ರೈತರು ಬೋರ್ವೆಲ್ಗಳಾಗ್ದಾಗ TCಗಳ ಅಭಾವ ಇದೆ ಅಂತ ಹೇಳಿದಾಗ ನನ್ನ ಹತ್ರ ಬಂದು ಸುಮಾರು ಒಂದು ಚಿಂತಾಮಣಿಯಲ್ಲೇ ಒಂದು 15-20 ಜನ ಲೆಟರ್ಸ್ ತೊಗೊಂಡಿದ್ದಾರೆ. ಅದ್ರ ಮಾಹಿತಿ ಏನು ಅಂತ ಪಡ್ಕೊಂಡಿದ್ದೀನಿ. ಈ ವಿಚಾರದಲ್ಲಿ ಇವತ್ತು ಒಂದು ಮೀಟಿಂಗ್ ಮಾಡೋಕ್ಕೆ ಬಂದಿದೆ. ಅದ್ರ ಜೊತೆ ಸಾರ್ವಜನಿಕರು ಏನೋ ಒಂದು ರೆವಿನ್ಯೂ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅದು ಒಂದಷ್ಟು ಅರ್ಜಿಗಳು ಕೊಟ್ಟು ಅವೆಲ್ಲ ತಹಶೀಲ್ದಾರ್ಗೆ ಮತ್ತು EOಗೆ ಕೊಟ್ಟು ಅದನ್ನು ಸಾಲ್ವ್ ಮಾಡಿ ಅಂತ ಹೇಳೋಕ್ಕೆ ಇದೊಂದು ಚಿಕ್ಕ ಒಂದು ಸಭೆ ಮಾಡಿಕೊಂಡು. ಸರ್, ತಾವು ಸಂಸದರಾಗಿ 2.5 ವರ್ಷ ಕಳೀತಾ ಇದೆ. 2 ವರ್ಷ ಇಲ್ಲಿ ಚಿಂತಾಮಣಿಯಲ್ಲಿ ಇದೇ ಮೊದಲ ಸಭೆ ಅನ್ಕೊತಾ ಇದ್ದೀನಿ ಸರ್. ಅದಕ್ಕೆ KDP ಮೀಟಿಂಗು ಮತ್ತು ದಿಶಾ ಮೀಟಿಂಗ್ಸ್ ಏನು ಮಾಡ್ತೇವೆ ಎಲ್ಲ ಅಲ್ಲಿ ಅಧಿಕಾರಿಗಳು ಅಲ್ಲೇ ಸಿಕ್ಕಿ ಎಲ್ಲ ಮಾತಾಡ್ತಾ ಇದ್ದೀವಿ. ಬೇರೆ ಏನೋ ವಿಚಾರಗಳಿದ್ದಾಗ ಫೋನಲ್ಲೇ EOನ ಮತ್ತು ತಹಶೀಲ್ದಾರ್ನ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಮತ್ತು ಇವನ್ನೆಲ್ಲ ಮಾತಾಡಿದ್ವಿ. ಈ KABದು ಜಾಸ್ತಿ ಸುಮಾರು ಒಂದು ತಿಂಗಳಿಂದ ಒಂದು 7-8 ಅರ್ಜಿಗಳು ಬಂದಕ್ಕೆ ಅದಕ್ಕೆ ಏನು ಅಂತ ಅದಕ್ಕೆ ಖುದ್ದಾಗಿ ನಾನೇ ಹೇಳ್ಕೊಂಡಿರೋದು. ಅದು ಬಿಟ್ಟರೆ ಫೋನುಗಳಲ್ಲಿ EOನ ಮತ್ತು ತಹಶೀಲ್ದಾರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ್ಯಾವ ಇದರಲ್ಲಿ ಡಿಪಾರ್ಟ್ಮೆಂಟ್ಸ್ ಬೇಕೋ ಅದರಲ್ಲಿ ನಾವು ಮಾತಾಡಿ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ವೇಣು ಅವರು ವಾರಕ್ಕೆ 2 ಸತಿ ಅಲ್ಲಿ ಬಂದು ಕೋಲಾರ ನಮ್ಮ ಕಚೇರಿಯಲ್ಲಿ ಯಾರ್ಯಾರ್ದು ಪ್ರಾಬ್ಲಮ್ಸ್ ಇದೆ ಚಿಂತಾಮಣಿಯವ್ರನ್ನೆಲ್ಲ ಕರ್ಕೊಬಂದು ಅಲ್ಲೇ ಸೊಲ್ಯೂಷನ್ ಒಂದು ಕಂಡುಹಿಡಿತಾ ಇದ್ದೀವಿ.